ಕಮ್ಯುನಿಸ್ಟ್ ಚಳುವಳಿ ಆಗಲಿ, ಸಮಾಜವಾದಿ ಚಳುವಳಿ ಆಗಲಿ, ವಿಚಾರವಾದಿ ಚಳುವಳಿ ಆಗಲಿ, ಅವರು ಪ್ರಾಮಾಣಿಕವಾಗಿ ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಪಂಚಮನೂ ಹುಡ್ತಾ ಇರಲಿಲ್ಲ, ದಲಿತ ಚಳುವಳಿನೂ ಹುಡ್ತಾ ಇರಲಿಲ್ಲ. ನಮಗೆ ಬೇಕಿದ್ದು ಆ ಪ್ರಿಂಟಿಂಗ್ ಮಾಡೋ ಪೇಪರ್ಗೆ ಮಾತ್ರ ದುಡ್ಡು ಬೇಕಾಗಿತ್ತು ನಮಗೆ. ಅದಕ್ಕೆ ದುಡ್ಡು ಅಲ್ಲಿ ಇಲ್ಲಿ ಹೊಂಚ್ಕೋತಾ ಇದ್ದೋ, ನಾವು ಮಾಡ್ಕೊಂಡು ಅದನ್ನ ಮಾಡ್ತಾ ಇದ್ದೋ. ಮಾಡಿದ್ಮೇಲೆ ಮಾರಾಟ ಮಾಡೋವು, ಹಿಂಗೆ ಏನೋ ಹೊಣಗಾಟ ಮಾಡಿಕೊಂಡು ಶೋಷಿತ ಪತ್ರಿಕೆ ಮಾಡಿದೋ. ನಾವು ಶೋಷಿತ ಪತ್ರಿಕೆಗೆ ಕೇಂದ್ರ ಸರ್ಕಾರದಿಂದ ಲೈಸೆನ್ಸ್ ಸಿಕ್ಕಲಿಲ್ಲ, ನಮ್ಗೆ ಆ ಹೆಸರಿಗೆ ಟೈಟಲ್ ಕ್ಲಿಯರೆನ್ಸ್ ಸಿಕ್ಕಲಿಲ್ಲ. ಆಮೇಲೆ ನಾವು ಇನ್ನೊಂದಷ್ಟು ಹೆಸರು ಕಳಿಸ್ತು, ಅದರಲ್ಲಿ ಪಂಚಮನೂ ಒಂದು. ಪಂಚಮಕ್ಕೆ ಅನುಮತಿ ಸಿಕ್ತು, ಆಮೇಲೆ ಅದು ಪಂಚಮ ಅಂತ ಆರಂಭ ಆಯಿತು. ದಯವಿಟ್ಟು ವಿಶ್ವವಿದ್ಯಾನಿಲಯಗಳು ಒಂಥರ ಸಂತೆಯ ಸರಕು ಆಗಬಾರ್ದು. ಬಹುತೇಕ ವಿಶ್ವವಿದ್ಯಾನಿಲಯಗಳು ಇವತ್ತು ಸಂತೆಯ ಸರಕುಗಳಾಗಿದ್ದಾವೆ. ಅಲ್ಲಿ ಸಂಶೋಧನೆಗಳಿಲ್ಲ, ವಿಚಾರಗಳಿಲ್ಲ, ಅಲ್ಲಿಯ ಪ್ರಾಧ್ಯಾಪಕರಿಗೆ ತಿಳುವಳಿಕೆಗಳಿಲ್ಲ. ಈ ಪಂಚಮದ ಸಭೆ ಮೊದಲು ಕರೆದಾಗ ಅಲವಿದ್ ಮಾಲಗತ್ತಿ ಅವರು ಬರಬೇಕು ಅಂತ ಹೇಳಿದಾಗ ನನಗೆ ಸಾಹಿತ್ಯ ಅಕಾಡೆಮಿ ಆಫೀಸು ಈ ಬಿಲ್ಡಿಂಗಲ್ಲಿ ಯಾವ ಫ್ಲೋರಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ 78ರಿಂದ ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತಿದ್ದೀನಿ. ಅಂದರೆ ನಾನೊಂದು ಡಿಸ್ಟೆನ್ಸನ್ನ ಅಧಿಕಾರಸ್ಥರಿಂದ ಸದಾ ಅಂತರವನ್ನು ಕಾಯ್ಕೊಂಡು ಬಂದನು ನಾನು. ಆದರೆ ಪಂಚಮಕ್ಕಾಗಿ ಒಂದು ಸಭೆ ಕರೀತಿದ್ದಾರೆ ಅಂದಾಗ ಮೊಟ್ಟ ಮೊದಲನೇ ಬಾರಿಗೆ ನಾನು ಸಾಹಿತ್ಯ ಅಕಾಡೆಮಿ ಆಫೀಸಿಗೆ ಬಂದೆ. ನಾನು ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ನಾನು ಅವತ್ತೂ ಆ ಸಭೆಯಲ್ಲಿ ಚರ್ಚೆ ಆಗ್ತಿದ್ದು ನೋಡಿ ನನಗೆ ದಿಗ್ಭ್ರಮಣೆ ಆಗ್ತಾ ಇತ್ತು. ಯಾಕೆಂದ್ರೆ ಬರೀ ತಪ್ಪು ಮಾಹಿತಿನೇ ಚರ್ಚೆ ಮಾಡ್ತಾ ಇತ್ತು. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಪಂಚಮಕ್ಕೆ ನೆಪ ಮಾತ್ರಕ್ಕೆ ನಾನು ಸಂಪಾದಕ, ನೆಪ ಮಾತ್ರಕ್ಕೆ ಗೋವಿಂದಯ್ಯ ಪ್ರಕಾಶಕ. ಅದು ಬಿಟ್ಟರೆ ಅದೆಲ್ಲ ಅದೊಂದು ಟೆಕ್ನಿಕಲ್ ಇದಷ್ಟೇ. ನಾವೆಲ್ಲರೂ ಎಲ್ಲವನ್ನೂ ಮಾಡ್ತಾ ಇದ್ದಂಥವ್ರು. ನಮ್ಮ ಜೊತೆ ಇಲ್ಲಿರೋರೆಲ್ಲರೂ ಎಲ್ಲವನ್ನೂ ಮಾಡಿದ್ದಾರೆ. ಇಲ್ಲಿ ಯಾರ್ಯಾರು ನಾವು ವೇದಿಕೆ ಮೇಲೆ ಕೂತಿದ್ದೀವೋ ಇಲ್ಲಿರೋರು ಎಲ್ರಿಗೂ ವೇದಿಕೆ ಮೇಲೆ ಕೂತ್ಕೊಳ್ಳುವಷ್ಟು ಸಮಾನವಾದಂಥ ಹಕ್ಕು, ಜವಾಬ್ದಾರಿ ಮತ್ತು ಅವರ ಕರ್ತವ್ಯ ನಿರ್ವಹಿಸಿದ್ದು ಎಲ್ಲವೂ ಇದೆ. ಹಾಗಾಗಿ ಇದೊಂಥರ ನಮ್ಮ ಮನೆಯ ಮಾತಿನ ಥರ ನಾವು ಮಾತಾಡ್ಕೋಬೇಕಾಗಿದೆ. ಈಗ ನಾವು ನಿಮ್ಮನ್ನು ದೂಷಣೆ ಮಾಡೋದು, ನೀವು ನಮ್ಮನ್ನು ದೂಷಣೆ ಮಾಡೋದು, ಯಾವುದೋ ಸೋಲಿಗೆ ಯಾರ ತಲೆಗೂ ಕಟ್ಟೋದು, ಇನ್ನೊಬ್ಬರು ತಲೆ ಕಟ್ಟೋದು, ಇದು ಇಲ್ಲಿ ಆಗಬಾರ್ದು ಅನ್ನೋದು ನನ್ನ ಆಶಯ. ಪಂಚಮ ಪತ್ರಿಕೆ ಆರಂಭ ಆಗಿದ್ದು ನಾವೊಂದು 5 ಜನದಿಂದ ಅಲ್ಲ. ಪಂಚಮ ಪತ್ರಿಕೆ ಆರಂಭ ಆಗಿದ್ದು ಆ ಹೊತ್ತಿನ ಸಾಂಸ್ಕೃತಿಕ ಒತ್ತಡದ ಪರಿಣಾಮವಾಗಿ ಬಂದಂಥ ಒಂದು ಪ್ರಕ್ರಿಯೆ ಅದು. ನಾವು ನೆಪ ಮಾತ್ರ ಅಷ್ಟೆ. ಯಾಕೆಂದರೆ ಆಗ ಆ ರೀತಿಯ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಒತ್ತಡಗಳು ಸಮಾಜದಲ್ಲಿ ನಿರ್ಮಾಣ ಆಗಿತ್ತು. ಪಂಚಮಕ್ಕೆ ಮೊದಲೇನೆ ಸಾಕ್ಷಿ ಇತ್ತು, ಸಂಕ್ರಮಣ ಇತ್ತು, ಶೂದ್ರ ಇತ್ತು. ಆ ಎಲ್ಲ ಸಣ್ಣ ಪುಟ್ಟ ಪತ್ರಿಕೆಗಳು ತುಂಬಾನೇ ಪ್ರಭಾವ ಬೀರಿದ್ದು. ಕರ್ನಾಟಕದ ಲಕ್ಷಾಂತರ ಸರ್ಕ್ಯುಲೇಷನ್ ಇರುವಂಥ ಪತ್ರಿಕೆಗಳು ಕಟ್ಟಕ್ಕಾಗದೇ ಇರತಕ್ಕಂಥ ಒಂದು ಚಿಂತಕರ ತಲೆಮಾರನ್ನ ಈ ಸಣ್ಣ ಪುಟ್ಟ ಪತ್ರಿಕೆಗಳು ಕಟ್ಟಿದ್ದು ಆಗಲೇ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಯಾವ ಒಂದು ತಲೆಮಾರು ಕರ್ನಾಟಕದ ರಾಜಕೀಯದ ಇತಿಹಾಸವನ್ನು ಬದಲಾಯಿಸೋದಕ್ಕೆ ಕಾರಣ ಆಯ್ತಲ್ಲ, ಅದಕ್ಕೆ ಕಾರಣ ಆಗಿದ್ದು ಕರ್ನಾಟಕದ ಕೇವಲ 1500 ಸಂಖ್ಯೆಯಲ್ಲಿ ಮುದ್ರಣವಾಗ್ತಿದ್ದಂಥ ಈ ಥರ ಪತ್ರಿಕೆಗಳು. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಪಂಚಮನು ಆ ಸಾಲಿನಲ್ಲಿ ಸೇರ್ಕೋತದು. ನಾವು ಆ್ಯಕ್ಚುಲಿ ಪಂಚಮ ಆರಂಭ ಮಾಡಿದ್ದು ಮೊದಲು ನಾವೆಲ್ಲ ಮೈಸೂರಲ್ಲಿ ಆಂದೋಲನ ಇತ್ತು, ಕೋಟಿಯವರು ಅದನ್ನು ಮಾಡ್ತಾಯಿದ್ರು. ನಾವೆಲ್ಲ ಅದ್ರ ಜೊತೆ ಅಸೋಸಿಯೇಟ್ ಆಗಿದ್ದರು. ಮತ್ತು ಸಮಾಜವಾದಿ ಚಳುವಳಿ, ಮಾರ್ಕ್ಸ್ವಾದಿ ಚಳುವಳಿ, SFI ಇರಲಿ, ಬೇರೆ ಬೇರೆ ಚಳುವಳಿಗಳಿರಲಿ, ಅದರಲ್ಲೆಲ್ಲ ವಿಚಾರವಾದಿ ಚಳುವಳಿ, ಇದರಲ್ಲೆಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗಲೇ ಭಾಗವಹಿಸ್ತಿದ್ದವರು. ನೀವು ಎಷ್ಟು ಆಶ್ಚರ್ಯ ಅಂತಂದರೆ, ಪಂಚಮ ಶೋಷಿತ ಫಸ್ಟು 75ರಲ್ಲಿ ಆರಂಭ ಆದಾಗ ನನಗೆ ವಯಸ್ಸು 21, ಕೇವಲ 21 ವರ್ಷ. ಯಾರು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಈಗಿನವರು. 21 ವರ್ಷದ ಈಗಿನ ತಲೆಮಾರಿನವರು ಆ ರೀತಿಯ ಒಂದು ಪತ್ರಿಕೆಯನ್ನು ತರೋಂಥ ಒಂದು ಸಾಹಸಕ್ಕೆ ಕೈ ಹಾಕ್ಬೋದಾ? ಯಾಕೆಂದ್ರೆ ನಾವೆಲ್ಲ ಒಂದೇ ತಲೆಮಾರು. ಗೋವಿಂದಯ್ಯ, ಶಿವಾಜಿ, ಶಿವಮಲ್ಲ
ನಾವೆಲ್ಲರೂ ಇನ್ಯಾರು ಬಂದಿಲ್ಲ ನಮ್ಮ ಜೊತೆ ಇದ್ದಾರೆ 5 ಜನದಲ್ಲಿ. ರಾಕೆ ಇದ್ದಾನೆ. ರಾಕೆ ಬಿಟ್ಟರೆ ಭಾಳ ಅಪರಾಧ ಆಗುತ್ತೆ. ಯಾಕೆಂದ್ರೆ ರಾಕೆ ಆಗಾಗಲೇ ಆಂದೋಲನದಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು. ನಾವ್ಯಾರೋ ಆಂದೋಲನದಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ, ಬರವಣಿಗೆದು ಹೊರಗಡೆಯಿಂದ ನಾವು ವರ್ಕ್ ಮಾಡ್ತಾ ಇದ್ದೋ. ಅದಕ್ಕೆ ರಾಕೆ ಆಂದೋಲನದ ಒಳಗಡೆಯವನಾಗಿ ಆಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇದ್ರು ರಾಕೆ. ಹಾಗಾಗಿ ನಾವು ಈ ಎಲ್ಲ ಚಳುವಳಿಗಳು, ಒಂದು ವಿಚಾರ ಸ್ವಲ್ಪ ಕಹಿ ಅನ್ನಿಸ್ಬೋದು, ಪಂಚಮ ಹುಟ್ಟಿದ್ದಾಗಲಿ, ದಲಿತ ಚಳುವಳಿ ಹುಟ್ಟಿದ್ದಾಗಲಿ. ನನಗೆ ಅದಕ್ಕೆ ಮೂಲ ಕಾರಣ ನಮ್ಮ ಪ್ರಗತಿಪರ ಚಳುವಳಿಗಳು, ಆಗಿದ್ದಂಥ ಕಮ್ಯುನಿಸ್ಟ್ ಚಳುವಳಿಗಳು, ಆಗಿದ್ದಂಥ ಸಮಾಜವಾದಿ ಚಳುವಳಿಗಳು ದಲಿತರ ಇಶ್ಯೂಗಳನ್ನು ಪ್ರಾಮಾಣಿಕವಾಗಿ ಪ್ರತಿನಿಧಿಸಿದ್ರೆ ಪಂಚಮನೂ ಹುಡ್ತಿರ್ಲಿಲ್ಲ, ದಲಿತ ಚಳುವಳಿನೂ ಹುಡ್ತಿರ್ಲಿಲ್ಲ ನನ್ನ ಪ್ರಕಾರ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಉಳಿದವರು ಆಲೋಚನೆ ಮಾಡಿ ನಿಮ್ಮ ಅವಲೋಕನ ನೀವು ಮಾಡ್ಕೋಬೇಕು. ಕಮ್ಯುನಿಸ್ಟ್ ಚಳುವಳಿ ಆಗಲಿ, ಸಮಾಜವಾದಿ ಚಳುವಳಿ ಆಗಲಿ, ವಿಚಾರವಾದಿ ಚಳುವಳಿ ಆಗಲಿ, ಅವರು ಪ್ರಾಮಾಣಿಕವಾಗಿ ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಪಂಚಮನೂ ಹುಡ್ತಾ ಇರಲಿಲ್ಲ, ದಲಿತ ಚಳುವಳಿನೂ ಹುಡ್ತಾ ಇರಲಿಲ್ಲ. ಈ ಅಪರಾಧಗಳು ಇತಿಹಾಸದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದ್ದಾವೆ. ಇದು ನಾನು ಅಪರಾಧ ಅಂತ ಕರೆಯೋದು. ಈ ಅಪರಾಧಗಳು ಜಗತ್ತಿನ ಇತಿಹಾಸದಲ್ಲಿ ನಿರಂತರವಾಗಿ ನೋಡ್ಕೊಂಡು ಬಂದಿದ್ದಾವೆ. ಹಾಗಾಗಿ ಈ ಚಳುವಳಿಗಳಿಗೂ ತಮ್ಮದೇ ಆದಂಥ ಒಂದು ಕಾಲಮಿತಿ ಇರುತ್ತೆ, ಅದಕ್ಕೊಂದು ಆಯುಷ್ಯ ಇರುತ್ತೆ. ಯಾಕೆಂದ್ರೆ ಅವ್ರದ್ದು ಕೇವಲ ಸೀಮಿತವಾದ ಉದ್ದೇಶಗಳಿರ್ತವೆ ಎಲ್ಲ ಚಳುವಳಿಗಳಿಗೂ. ದಲಿತ ಚಳುವಳಿನೂ ಸೇರಿ, ರೈತ ಚಳುವಳಿನೂ ಸೇರಿ, ಕಾರ್ಮಿಕ ಚಳುವಳಿನೂ ಸೇರಿ ನಾನು ಹೇಳ್ತಾ ಇರೋದು ಈ ಮಾತು. ಅವರು ಇಡೀ ಜನಸಮುದಾಯವನ್ನು ಒಳಗೊಂಡು ನಾವು ಮುನ್ನಡೆಸಬೇಕು ಅನ್ನೋ ಆಲೋಚನೆಗಳು ಕಡಿಮೆ ಇರ್ತವೆ. ಇದ್ರೂ ಭಾಳ ತಾತ್ಕಾಲಿಕವಾಗಿರ್ತವೆ ಅವು, ದೀರ್ಘಕಾಲದಲ್ಲಿ ಅವು ಉಳಿಸ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಹೊಸ ಹೊಸ ಚಳುವಳಿಗಳು, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ವಿಚಾರಧಾರೆಗಳು ಬರ್ತಾ ಹೋಗ್ತವೆ. ಅದರ ಪರಿಣಾಮವಾಗಿಯೇ ಪಂಚಮ ಮತ್ತು ದಲಿತ ಚಳುವಳಿ ಹುಟ್ಟಿದ್ದು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಪಂಚಮವನ್ನು ಆರಂಭ ಮಾಡಿದಾಗ ನಾವು ಫಸ್ಟು ಶೋಷಿತ ಅಂತ ಮಾಡಿದೋ 75ರ ಡಿಸೆಂಬರ್ 6ನೇ ತಾರೀಕು. ಅದನ್ನು ಆರಂಭ ಮಾಡಲಿಕ್ಕೆ ಒಂದು ಕಾರಣ ಇದೆ. ನಾವೆಲ್ಲ ಈ ಚಳುವಳಿಲಿ ಇದ್ದವರು ಮೈಸೂರಿನಲ್ಲಿ ಆಗ ಭೂಸಾ ಚಳುವಳಿ ನಡೆದಿತ್ತು, ಎಲ್ಲ ಕಡೆ ನಡೆದಿತ್ತು ಭೂಸಾ ಚಳುವಳಿ. ಮೈಸೂರಿನಲ್ಲಿ ಕರ್ನಾಟಕ ಬರಹಗಾರರ ಒಕ್ಕೂಟದ ಭಾಳ ದೊಡ್ಡ ಸಭೆ ನಡೆಯಿತು, 74 ಅನ್ಸುತ್ತದು. ಕುವೆಂಪು ಅವರು ಅದನ್ನು ಉದ್ಘಾಟನೆ ಮಾಡಿದ್ರು. ಅದಕ್ಕೂ ಮುಂಚೆ ಮೈಸೂರಲ್ಲಿ ಒಂದು ಜಾತಿ ವಿನಾಶ ಸಮ್ಮೇಳನ ಅಂತ ನಡೆದಿತ್ತು 73. ಅದನ್ನು ಪ್ರೊಫೆಸರ್ ಧರ್ಮಲಿಂಗಮ್ಮು, ನಂಜುಂಡಸ್ವಾಮಿ ಅವರು, ತೇಜಸ್ವಿ, ಲಂಕೇಶು, ಈವನ್ ಅನಂತಮೂರ್ತಿ, ಈ ಥರದವರೆಲ್ಲ ನೇತೃತ್ವದಲ್ಲಿ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದರೂ ಅವ್ರ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ವು ನಾವು. ಆಗ ಹುಟ್ಟಿದ್ದದು. ಅದರ ಮುಂದುವರೆದ ಭಾಗವಾಗಿ ನಮಗೆ ಮಹಾರಾಷ್ಟ್ರದಲ್ಲಿ ದಲಿತ್ ಪ್ಯಾಂಥರ್ಸ್ ಮೂವ್ಮೆಂಟ್ ಆಗಾಗಲೇ ಶುರುವಾಗಿತ್ತು. ನಾವೆಲ್ಲ ಮೂಲತಃ ಬರಹಗಾರರಾದ್ರಿಂದ ನಾವೆಲ್ಲರೂ ಯಾರ್ಯಾರು ಪಂಚಮ ಬಳಗ ಇತ್ತು, ದೇವನೂರು ಮಹದೇವರ ಹೆಸರು ಪಂಚಮ ಬಳಗದಲ್ಲಿ ಇಲ್ಲ, ಆದರೆ ಹಿನ್ನೆಲೆ ನಿಂತು ನಮಗೆಲ್ಲ ಬೆನ್ನೆಲುಬಾಗಿದ್ದೇ ದೇವನೂರು ಮಹದೇವ. ಅವರೇ ಇದಕ್ಕೆಲ್ಲ ಮೂಲ ಪುರುಷ. ಅವರ ಬೆಂಬಲದಿಂದನೇ ಇದನ್ನೆಲ್ಲ ನಾವು ಮಾಡೋಕ್ಕೆ ಸಾಧ್ಯ ಆಗಿದ್ದು. ನಾವೆಲ್ಲರೂ ಮೂಲತಃ ಬರಹಗಾರರಾದ್ರಿಂದ ನಮಗೆ ದಲಿತ್ ಪ್ಯಾಂಥರ್ಸ್ ಮೂವ್ಮೆಂಟ್ನ ಇನ್ಫ್ಲೂಯೆನ್ಸು ತುಂಬ ಆಗ್ತಾ ಇತ್ತು. ಅವ್ರ ಬರವಣಿಗೆಗಳನ್ನು ಓದ್ತಾ ಇದ್ದು ಅದು. ಹಾಗಾಗಿ ಅದೇ ಟೈಮಲ್ಲಿ ಮಹದೇವ ದಲಿತ್ ಪ್ಯಾಂಥರ್ಸ್ ಮ್ಯಾನಿಫೆಸ್ಟೋ ಅಂತ ಒಂದು ಬಂದಿತ್ತು, ಅವರಲ್ಲಿ ಮಾಡಿದ್ರು ಇಂಗ್ಲೀಷಲ್ಲಿ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಪ್ರಕಟ ಮಾಡಿದ್ರು. ಅದು ನಮಗೆ ಒಂದು ದೊಡ್ಡ ಸೈದ್ಧಾಂತಿಕ ವೇದಿಕೆಯನ್ನು ತಂದು ಕೊಡ್ತಾಗ ಬಹಳ ಜನಕ್ಕೆ ನಂಬಿಕೆ ಇಲ್ಲದೆ ಇರ್ಬೋದು. ಆಗ ನಮಗೆ ಅಂಬೇಡ್ಕರ್ ಕೂಡ ಅಷ್ಟು ಪರಿಚಿತರಲ್ಲ. 70ರ ದಶಕದ ಮೊದಲ ಭಾಗದಲ್ಲಿ ನಮಗೆ ಅಂಬೇಡ್ಕರ್ ಕೂಡ ಹೆಚ್ಚು ಪರಿಚಿತರಲ್ಲ. ನಮ್ಗೆ ಅಂಬೇಡ್ಕರನ್ನ ಹೆಚ್ಚು ಪರಿಚಯ ಮಾಡಿದವರು ಕೆ ನಾರಾಯಣ ಸ್ವಾಮಿ ಅವರು. ಅಂಬೇಡ್ಕರ್ ವಾಣಿ ಅಂತ ಒಂದು ಪುಸ್ತಕ ಮಾಡಿ, ಇಂಜಿನಿಯರ್ ಶಿವಲಿಂಗಯ್ಯನವರು ಇಂಗ್ಲಿಷ್ ಪುಸ್ತಕಗಳು ತರ್ತಾ ಇದ್ರು, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವು. ಅಂಬೇಡ್ಕರ್ ವಾಣಿ ಅಂತ ಒಂದು ಪುಸ್ತಕವನ್ನು ಮಾಡಿ ಕೆ ನಾರಾಯಣ ಸ್ವಾಮಿ ಅವರು ಅದನ್ನ ಕನ್ನಡದಲ್ಲಿ ತಂದುಕೊಟ್ರು. ಅದ್ರ ಜೊತೆ ದಲಿತ ಕೈಪಿಡಿ ಅಂತ ಇನ್ನೊಂದು ಪುಸ್ತಕವನ್ನು ಮಾಡಿದ್ರು ಅವರು. ಆ ಎರಡೂ ಪುಸ್ತಕಗಳು ನಮಗೆ ಒಂಥರ ಹ್ಯಾಂಡ್ ಬುಕ್ಗಳಾಗಿದ್ದು ಆಗ ಆ ಸಂದರ್ಭದಲ್ಲಿ. ಅದರ ಪ್ರೇರಣೆಯಿಂದ ನಮಗೆ ನಮ್ಮ ವೈಚಾರಿಕ ಗಟ್ಟಿತನ ಹೆಚ್ಚಾಗ್ತಾ ಹೋಗ್ತು.
ಅದ್ರ ಜೊತೆಯಲ್ಲಿ ಆಗಿದ್ದಂಥ ಕಾಂಗ್ರೆಸ್ ಸರ್ಕಾರ ಏನು ತುರ್ತು ಪರಿಸ್ಥಿತಿಯನ್ನು ತಂದಿತ್ತು, ಆ ತುರ್ತು ಪರಿಸ್ಥಿತಿಯ ವಿರುದ್ಧದ ಚಳುವಳಿಯಲ್ಲಿ ನಾವೆಲ್ಲ ಭಾಗವಹಿಸಿದ್ದು. ನವನಿರ್ಮಾಣ ಚಳುವಳಿ ಮತ್ತೊಂದು ಮಗದೊಂದು ಹಾಗೇನು ನಡೀತಿತ್ತು ಅದರಲ್ಲೆಲ್ಲ. ಬಟ್ ಒಂದು ವ್ಯತ್ಯಾಸ ಇದೆ, ಆ ಹೊತ್ತಿನ ತುರ್ತು ಪರಿಸ್ಥಿತಿಯಿಂದ ನಮ್ಗೆ ಯಾರಿಗೂ ಭಯ ಆಗ್ತಿರಲಿಲ್ಲ. ಇದು ವಿಚಿತ್ರ. ಆದರೆ ಇವತ್ತು ತುರ್ತು ಪರಿಸ್ಥಿತಿ ಇಲ್ಲ, ಆದ್ರೆ ಇವತ್ತು ಭಯ ಆಗ್ತಾ ಇದೆ ನಮಗೆ. ಅಲ್ಲ, ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ತುರ್ತು ಪರಿಸ್ಥಿತಿಯನ್ನ, ಆದ್ರೆ ಇವತ್ತು ಭಯ ಆಗ್ತಾ ಇದೆ. ನಾನು ಮೊನ್ನೆ ಆಶ್ಚರ್ಯಪಟ್ಟೆ, ಈ SIR ಪ್ರಕ್ರಿಯೆಯಲ್ಲಿ ನನ್ನ ಹೆಸರು ಸೇರಿಸೋಣ ಅಂತ ನಾನು ಹುಡುಕಿದ್ರೆ 2002ರ ಚುನಾವಣಾ ಪಟ್ಟಿನಲ್ಲಿ ನನ್ನ ಹೆಸರೇ ಇಲ್ಲ, ನಮ್ಮ ಕುಟುಂಬದ ಹೆಸರು ಇಲ್ಲ. ನಾನು 78ರಿಂದ ಬೆಂಗಳೂರಲ್ಲಿ ಓಟ್ ಹಾಕ್ತಾ ಇದ್ದೀನಿ. 1978ಅಲ್ಲಿ ನಾನು ಪ್ರಜಾವಾಣಿ ಸೇರಿದ್ದು, ಆಗಿಂದ ಬೆಂಗಳೂರು ಓಟ್ ಹಾಕ್ತಾ ಇದ್ದೀನಿ. 2025ರ ಪಟ್ಟಿನಲ್ಲಿ ನನ್ನ ಹೆಸರಿದೆ ವೋಟರ್ ಲಿಸ್ಟಲ್ಲಿ. ಆದರೆ 2022 ರೆಫರೆನ್ಸ್ ಹಾಕಬೇಕು ಅಂತಿದೆ ಅದರಲ್ಲಿ. 2022 ಪಟ್ಟಿ ನೋಡಿದ್ರೆ 2002 ನೋಡಿದ್ರೆ ಅದರಲ್ಲಿ ನಮ್ಮ ಇಡೀ ಫ್ಯಾಮಿಲಿದು ಓಟ್ ಇಲ್ಲ. 6 ಓಟ್ ಇದೆ ನಮ್ಮ ಮನೆಯಲ್ಲಿ, 6 ಓಟ್ ಇಲ್ಲ. ಆದರೆ ನಮ್ಮ ಪಕ್ಕದ ಮನೆಯವ್ರದ್ದು ಓಟ್ ಇದೆ ಅದರಲ್ಲಿ. ನಾವಿಬ್ಬರು ಒಟ್ಟಿಗೆ ಮಾಡಿಸಿದ್ದು. ಅಂದರೆ ತುರ್ತು ಪರಿಸ್ಥಿತಿ ಅವತ್ತು ನಮ್ಮನ್ನು ಭಯ ಬೀಳಿಸ್ತಾ ಇರಲಿಲ್ಲ. ಅವತ್ತಿನ ತುರ್ತು ಪರಿಸ್ಥಿತಿ ದಲಿತ ಸಮುದಾಯದಲ್ಲಿ, ತಳ ಸಮುದಾಯಗಳಲ್ಲಿ, ಹಿಂದುಳಿದ ವರ್ಗದಲ್ಲಿ, ದುರ್ಬಲ ವರ್ಗದ ಜನರಲ್ಲಿ ಒಂದು ಭರವಸೆಯನ್ನು ಮೂಡಿಸಿತ್ತು. ಅವತ್ತು ನಾವು ಬದುಕಬಹುದು, ನಮಗೂ ಸ್ವಾಭಿಮಾನ ಇದೆ, ನಮಗೆ ಭೂಮಿ ಕೊಡ್ತಾರಂತೆ ಇಂದಿರಾ ಗಾಂಧಿ, ನಮ್ಮ ಸಾಲ ಮನ್ನಾ ಮಾಡ್ತಾರಂತೆ, ನಮ್ಮ ಒಡವೆಗಳನ್ನು ಬಿಡಿಸ್ಕೊಡ್ತಾರಂತೆ, ನಾವು ಭೂಮಾಲೀಕರಾಗ್ಬೋದು ಅನ್ನೋವಂಥ ಒಂದು ಭರವಸೆಯನ್ನು ಮೂಡಿಸಿತ್ತು ಅವತ್ತು. ಇವತ್ತೇನಾಗಿದೆ, ಇವತ್ತು ಅದು ಉಲ್ಟಾ ಆಗಿದೆ. ಅದು ಯಾವ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ದುರ್ಬಲ ವರ್ಗದವರು ಇವತ್ತು ಆತಂಕಕ್ಕೊಳಗಾಗಂಗಾಗಿದೆ. ಯಾರು ಮೇಲ್ವರ್ಗದವರು ಇದ್ದಾರೋ, ಯಾರು ಶಕ್ತಿಶಾಲಿಗಳಿದ್ದಾರೋ, ಯಾರು ಬಲಿಷ್ಠರಿದ್ದಾರೋ ಅವರು ಹೆಮ್ಮೆಯಿಂದ ತಲೆ ಬೀಗುವಂಗಾಗಿದೆ. ಈ ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಪಂಚಮ ಅವತ್ತು ಆರಂಭ ಆದಾಗ ನಮಗೆ ಇದ್ದಿದ್ದು ದಲಿತರ ಇಶ್ಯೂಗಳನ್ನು ಮುನ್ನೆಲೆಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನೋದೇ ಮೂಲವಾಗಿತ್ತು. 84ರ ಒಕ್ಕೂಟದ ಸಭೆ ಆದಮೇಲೆ ನಾವು ದಲಿತ ಅಲ್ಲಲ್ಲಿ ಅಂಬೇಡ್ಕರ್ ಸಂಘಗಳು ಅವು ಇವು ಇರ್ತಿದ್ದದು, ಅಲ್ಲೊಂದು ಇಲ್ಲೊಂದು ಇರೋದು. ಮತ್ತು ಬೆಂಗಳೂರಿನಲ್ಲಿ ಒಂದು ದಲಿತ ಕ್ರಿಯಾ ಸಮಿತಿ ಅಂತ ಮಾಡಿಕೊಂಡು ಓ ಶ್ರೀಧರನ್ನು, DM ತಿಮ್ಮರಾಯಪ್ಪ, ಓ ರಾಜಣ್ಣ ಇವರೆಲ್ಲ ಇಲ್ಲೊಂದು ಚಳುವಳಿಯನ್ನು ಆರ್ಗನೈಸ್ ಮಾಡಿದ್ರು. ಅವರನ್ನು ನಾವೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಮಾಡೋಣ ಅಂತ ಮೈಸೂರಲ್ಲಿ ಒಂದು ಸಭೆ ಮಾಡಿದೋ. ಆ ಸಭೆ ಸಕ್ಸಸ್ ಆಗಲಿಲ್ಲ. ಆ ಸಕ್ಸಸ್ ಆಗಲಿಲ್ವಲ್ಲ ಅಂತ ನೋವು ನಮ್ಮೆಲ್ಲರಿಗೂ ಇತ್ತು. ನಾವು ಪ್ರತಿದಿನ ಬೆಳಿಗ್ಗೆ ಸೇರ್ಕೊಳ್ಳೋವು. ನಾವು ಕಾಲೇಜು ನೆಪಮಾತ್ರಕ್ಕೆ ನಮ್ಮ ಕಾಲೇಜು ಉಳಿದಂಗೆ ನಮ್ಮದು ದಿನನಿತ್ಯ ಬರೀ ಸಾಮಾಜಿಕ ಚಟುವಟಿಕೆಗಳು, ಹೋರಾಟಗಳು, ಕಬ್ಬಾಟ ಹಿಡಿಯೋದು, ಧಿಕ್ಕಾರ ಕೂಗೋದು, ಇದೇ ಕೆಲಸ ನಮಗಾಗ. ಈ ಕೆಲಸಕ್ಕೆ ಅಂತ ನಾವು ಸೇರ್ಕೊಳ್ಳಲ್ವಲ್ಲ, ನಮಗೆ ಈ ಪ್ರೋಗ್ರಾಮ್ ಸಕ್ಸಸ್ ಆಗಲಿಲ್ವಲ್ಲಪ್ಪ ಅಂತ ತುಂಬ ನೋವಾಯಿತು. ನಾವು ಏನಾದರೂ ಮಾಡಬೇಕಲ್ಲ ಅಂತ ನಾವು ಯೋಚನೆ ಮಾಡುವಾಗ ಆಂದೋಲನ ನಾವು ನೋಡ್ತಾ ಇದ್ದೋ. ಯಾವುದೇ ಬಂಡವಾಳ ಇಲ್ದೇ, ಯಾವುದೇ ಶ್ರೀಮಂತರ ನೆರವಿಲ್ದೇ ಆಂದೋಲನ ಬರ್ತಾ ಇತ್ತು ಅವತ್ತು. ಅದೇ ರೀತಿ ನಾವು ದಲಿತ ವಿಚಾರಗಳನ್ನು ಮುನ್ನೆಲೆಗೆ ತರಲಿಕ್ಕಾಗಿ ನಾವು ಒಂದು ಪತ್ರಿಕೆ ಯಾಕೆ ಮಾಡಬಾರ್ದು ಅಂತ ನಾವೊಂದು 5-6 ಜನ ಕೂತ್ಕೊಂಡು ಮಾತಾಡ್ದೋ. ಅದರ ಪರಿಣಾಮವಾಗಿ ಶೋಷಿತ ಅಂತ ಒಂದು ಪತ್ರಿಕೆಯನ್ನು ನಾವು ಆರಂಭ ಮಾಡಿದೋ. ನಮಗೆಲ್ಲ ದೊಡ್ಡ ಅಡ್ವಾಂಟೇಜ್ ಏನಪ್ಪ ಇತ್ತು ಅಂತಂದ್ರೆ, ನಾವೆಲ್ಲ ಆಂದೋಲನದ ಒಂದು ಪ್ರೆಸ್ ಇತ್ತು, ಥ್ರೆಡ್ಲು ಪ್ರೆಸ್. ಅದು ಥ್ರೆಡ್ಲು ಮಿಷನ್ ಅಂತಂದರೆ ಕಾಲಲ್ಲಿ ತುಳಿದ್ರೆ ಇಲ್ಲೊಂದು ಮಿಂಟ್ ಆಗೋದು, ಹಿಂಗೆ ವಿದ್ಯುತ್ ಬಳಸಿ ಪ್ರಿಂಟ್ ಮಾಡೋ ಮಿಷನ್ ಅಲ್ಲ ಅದು. ಒಬ್ಬ ಮನುಷ್ಯ ಕಾಲಲ್ಲಿ ತುಳಿತಾ ಇರಬೇಕು, ಇನ್ನೊಬ್ಬ ಪೇಪರ್ ಇಡಬೇಕು, ಆಗ ಅದು ಹಚ್ಚಾಗೋದು. ಈ ಕೆಲಸ ನಾವೆಲ್ಲ ಮಾಡ್ತಾ ಇದ್ವು. ನಮ್ಮ ರಾಕೆ ಅಂತೂ ಅದರಲ್ಲಿ ಭಾಳ ಎಕ್ಸ್ಪರ್ಟು. ನಾವೇ ಕಂಪೋಸ್ ಮಾಡೋದು, ನಾವೇ ಜೋಡಿಸೋದು, ನಾವೇ ಪ್ರಿಂಟ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದೋ. ಹೇಗಿದ್ರು ಎಲ್ಲ ಕೆಲಸವನ್ನು ನಾವೇ ಮಾಡೋದ್ರಿಂದ ಯಾರಿಗೂ ನಾವು ಅದನ್ನು ದುಡ್ಡು ಕೊಡಬೇಕಾಗಿಲ್ಲ. ನಮಗೆ ಬೇಕಿದ್ದು ಆ ಪ್ರಿಂಟಿಂಗ್ ಮಾಡೋ ಪೇಪರ್ಗೆ ಮಾತ್ರ ದುಡ್ಡು ಬೇಕಾಗಿತ್ತು ನಮಗೆ. ಅದಕ್ಕೆ ದುಡ್ಡು ಅಲ್ಲಿ ಇಲ್ಲಿ ಹೊಂಚ್ಕೋತಾ ಇದ್ದೋ. ನಾವು ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ದೋ. ಮಾಡಿದ್ಮೇಲೆ ಮಾರಾಟ ಮಾಡೋವು, ಹಿಂಗೆ ಏನೋ ಹೊಣಗಾಟ ಮಾಡಿಕೊಂಡು ಶೋಷಿತ ಪತ್ರಿಕೆ ಮಾಡಿದೋ. ನಾವು ಶೋಷಿತ ಪತ್ರಿಕೆಗೆ ಕೇಂದ್ರ ಸರ್ಕಾರದಿಂದ ಲೈಸೆನ್ಸ್ ಸಿಕ್ಕಲಿಲ್ಲ ನಮಗೆ. ಆ ಹೆಸರಿಗೆ ಟೈಟ್ಲ್ ಕ್ಲಿಯರೆನ್ಸ್ ಸಿಕ್ಕಲಿಲ್ಲ.
ಆಮೇಲೆ ನಾವು ಇನ್ನೊಂದಷ್ಟು ಹೆಸರು ಕಳಿಸ್ತು, ಅದರಲ್ಲಿ ಪಂಚಮನೂ ಒಂದು. ಪಂಚಮಕ್ಕೆ ಅನುಮತಿ ಸಿಕ್ತು. ಆಮೇಲೆ ಅದು ಪಂಚಮ ಅಂತ ಆರಂಭ ಆಯಿತು. ಇದು ಆರಂಭ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನ ಆರಂಭ ಆಯಿತು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನಿಮಗೆಲ್ಲ ಶಾಕ್ ಆಗ್ಬೋದು. ನಮ್ಮ ರಾಮಯ್ಯ ಇವತ್ತು ಬಂದಿಲ್ಲ, ಕೋಟಗಾನಹಳ್ಳಿ ರಾಮಯ್ಯ. ಪಂಚಮದ್ದು ಅಥವಾ ಶೋಷಿತದ್ದು 1-2 ಸಂಚಿಕೆ ಬಂದಿತ್ತು. ನನಗೆ ಒಂದು ಪೋಸ್ಟ್ ಕಾರ್ಡಲ್ಲಿ ರಾಮಯ್ಯ ಒಂದು ಕಾರ್ಡ್ ಬರೆದಿದ್ರು. ನಾನು ನಿಮ್ಮ ಪತ್ರಿಕೆ ನೋಡಿದೆ, ನನಗೆ ಭಾಳ ಚೆನ್ನಾಗಿದೆ, ಭಾಳ ಖುಷಿ ಆಯಿತು, ನನಗೂ ಬರಿಬೇಕು ಅನಿಸುತ್ತೆ. ಆದರೆ ನಾನು ಬರೆದಿದ್ದೀನಿ, ನೀವು ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕಾರ್ಡ್ ಬರೀತಾ ಇದ್ದೀನಿ. ನಾನು ಬರೆದಿದ್ದೀನಿ, ನೀವು ಹಾಕ್ತೀವಿ ಅಂತ ನನಗೆ ಉತ್ತರ ಬರೆದ್ರೆ ನಾನು ನಿಮಗೆ ಬರೆದು ಕಳಿಸ್ತೀನಿ ಅಂತ ರಾಮಯ್ಯ ನನಗೆ ಪತ್ರ ಬರೆದಿದ್ರು. ನಾನು ಇನ್ನೊಂದು ಪೋಸ್ಟ್ ಕಾರ್ಡಲ್ಲಿ ಅವ್ರಿಗೆ ಉತ್ತರ ಬರೆದಿದ್ದೆ, ನೀವು ಬರೆದಿರೋದನ್ನೇ ಒಂದು ಲೇಖನವಾಗಿ ಹಾಕುವಷ್ಟು ಚೈತನ್ಯ ಇದೆ ಅದಕ್ಕೆ, ಹಾಗಾಗಿ ನೀವು ಭಾಳ ಚೆನ್ನಾಗಿ ಬರೀಬೋದು, ಬರೀರಿ ನೀವು ಅಂತ ನಾನು ರಾಮಯ್ಯನಿಗೆ ಪತ್ರ ಬರೆದಿದ್ದೆ. ಅಂದರೆ ಆ ಕಾಲಮಾನದ ಮೊದಲನೇ ತಲೆಮಾರಿನ ಅಕ್ಷರ ಜ್ಞಾನ ಉಳ್ಳಂಥ ಬಹುತೇಕ ದಲಿತರನ್ನ, ಅಕ್ಷರಸ್ಥರನ್ನ ಬರವಣಿಗೆಗೆ ಪ್ರೇರೇಪಣೆ ಮಾಡಿದಂಥ ಪತ್ರಿಕೆ ಪಂಚಮ. ತುಂಬ ಜನ ಇವತ್ತು ಯಾರ್ಯಾರು ಸಾಹಿತಿಗಳು ಅಂತ ಗುರುತಿಸ್ಕೊಂಡಿದ್ರು, ಅಲ್ಲೊಬ್ರು ಇಲ್ಲೊಬ್ರು ಬೇರೆಯವರು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಬಹಳಷ್ಟು ಜನ ಬರವಣಿಗೆಯನ್ನು ಆರಂಭ ಮಾಡಿದ್ದೆ ಶೋಷಿತ ಮತ್ತು ಪಂಚಮ ಪತ್ರಿಕೆಗಳ ಮೂಲಕ. ಇವತ್ತವರು ಇಡೀ ಕರ್ನಾಟಕದ ದೊಡ್ಡ ಸಾಹಿತಿಗಳಾಗಿ, ಸಾಂಸ್ಕೃತಿಕ ನಾಯಕರಾಗಿ, ಇಡೀ ಸಮಾಜದ ಮೇಲೆ ಪರಿಣಾಮ ಬೀರುವಂಥ ದೊಡ್ಡ ಶಕ್ತಿಗಳಾಗಿ ಅವರು ಇವತ್ತು ಬೆಳೆದು ನಿಂತಿದ್ದಾರೆ. ಹಾಗಾಗಿ ಈ ಪಂಚಮ ಪತ್ರಿಕೆ ತಾನೊಂದು ಪತ್ರಿಕೆಯಾಗಿ ಉಳಿಲಿಲ್ಲ. ಅದು ನಾವು ಪಂಚಮದ ಜೊತೆಯಲ್ಲಿ ದಲೇಕಾಯುಸಮ್ ಅಂತ ಒಂದು ಸಂಘಟನೆಯನ್ನು ಆರಂಭ ಮಾಡಿದೋ, ಗೋವಿಂದ ಹೇಳಿದ್ರು ಆಗಲೇ ಅದನ್ನು. ಆ ದಲೇಕಾಯುಸಮನ್ನು ಮೊದಲನೇ ಸಮ್ಮೇಳನ ಭದ್ರಾವತಿಯಲ್ಲಿ ಮಾಡಿದೋ. ಬಿ ಕೃಷ್ಣಪ್ಪರು ಭದ್ರಾವತಿಯಲ್ಲಿ ಇದ್ರು ಆಗ. ಅವರು ಮತ್ತೆ ಅಲ್ಲಿ ತ್ಯಾಗಿ ಇದ್ರು, ಗಿರಿಯಪ್ಪನವರು ಇದ್ರು, ಮತ್ತೆ ಬಿ ರಾಜಣ್ಣ ಅಂತಿದ್ರು, ಎಲ್ಲ ಬೇರೆ ಬೇರೆ ಜಾತಿಯವರು ಇದ್ರು ಅಲ್ಲಿ, ದಲಿತರು ಮಾತ್ರ ಅಲ್ಲ. ಅವರೆಲ್ಲರ ಸಹಕಾರದೊಂದಿಗೆ ಅಲ್ಲಿ 1976 ನವೆಂಬರ್ ಅನ್ಸುತ್ತದು, 76 ನವೆಂಬರಲ್ಲಿ ಒಂದು ದೊಡ್ಡ 2 ದಿವಸದ ಸಮಾವೇಶ. ಆಗ ನೋಡಿ, ಯಾವ ಕಮ್ಯುನಿಕೇಷನ್ನು ಇರಲಿಲ್ಲ ನಮಗೆ. ಅದೊಂದು ಅಂಡರ್ ಕರೆಂಟ್ ಹರಿತಾ ಇತ್ತು. ಅದು 6th ಸೆನ್ಸ್ ಅಂತ ಇದರಲ್ಲಿ ಮಾನಸಿಕ ವಿಜ್ಞಾನದಲ್ಲಿ ಹೇಳ್ತಾರೆ ಅದನ್ನು. ಆ 6th ಸೆನ್ಸು ಅವತ್ತು ದಲಿತ ಸಮುದಾಯದಲ್ಲಿ ಕೆಲಸ ಮಾಡ್ತಾ ಇತ್ತು. ನಾವು ಮೈಸೂರಲ್ಲಿ ಕೂತು ಏನೋ ಆಲೋಚನೆ ಮಾಡಿದ್ರೆ ಅದು ಗುಲ್ಬರ್ಗದಲ್ಲಿರೋ ಸಾಗರ ಗೊತ್ತಾಗ್ತಾ ಇತ್ತು. ಅದು ಹೆಂಗೆ ಅಂತ, ಅದೇನು ಪವಾಡನೋ ನಮಗೆ ಗೊತ್ತಿಲ್ಲ ಅದು. ಹಾಗಾಗಿ ನಾವು ದಲಿತ ಸಮ್ಮೇಳನವನ್ನು, ಸಾಹಿತ್ಯ ಸಮ್ಮೇಳನವನ್ನು, ದಲೇಕಾದ ಸಾಹಿತ್ಯ ಸಮ್ಮೇಳನವನ್ನು ಭದ್ರಾವತಿಯಲ್ಲಿ ಮಾಡಿದಾಗ 2 ದಿವಸ ಸಮ್ಮೇಳನಕ್ಕೆ ಕಿಕ್ಕಿರಿದು ಜನ ಸೇರಿದ್ರು. ಕರ್ನಾಟಕದ ಎಲ್ಲ ಭಾಗಗಳಿಂದ ಜನ ಬಂದಿದ್ರು. ಅಲ್ಲಿಗೆ ಬಸವಲಿಂಗಪ್ಪನವ್ರು ಕರೆಸಿದ್ದು ನಾವು, ವಿ ಟಿ ರಾಜಶೇಖರ್ ಶೆಟ್ಟಿ ಅವರು ಬಂದಿದ್ರು, BM ತಿಪ್ಪೇಸ್ವಾಮಿ ಅಂತ ಆಗಿ MLA ಆಗಿದ್ರು, ಮತ್ತು KPSC ಮೆಂಬರ್ ಆಗಿದ್ರು, ದಾವಣಗೆರೆಯವರು, ಅವರು ಕೂಡ ಬಂದಿದ್ರು. ಆ ಸಮ್ಮೇಳನ ಎಷ್ಟು ಯಶಸ್ವಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಯಶಸ್ವಿ ಆಯಿತು. ಈ ಎಲ್ಲದಕ್ಕೂ ಪ್ರೇರಕವಾಗಿ ಕೆಲಸ ಮಾಡಿದ್ದಂಥದ್ದು ಪಂಚಮ ಪತ್ರಿಕೆ. ಅದೊಂದು ದೊಡ್ಡ ಒಂಥರ ಈ ದೇಹದಲ್ಲಿ ಹೇಗೆ ರಕ್ತನಾಳಗಳಲ್ಲಿ ರಕ್ತ ಸಂಚಲನ ಮಾಡುತ್ತೋ ಆ ರೀತಿ ಎಲ್ಲ ದಲಿತರ ಎದೆಗಳಲ್ಲಿ, ದಲಿತರ ಮನಸ್ಸಲ್ಲಿ, ಅಕ್ಷರ ಕಲಿತ ದಲಿತರ ಮನಸ್ಸಲ್ಲಿ ಪಂಚಮ ದೊಡ್ಡ ಸಂಚಲನವನ್ನು ಉಂಟು ಮಾಡಿತ್ತು. ಹಾಗಾಗಿ ಎಲ್ಲರೂ ಅಲ್ಲಿ ಬಂದು ಸೇರಿಕೊಂಡ್ರು, ದೊಡ್ಡ ಆಯಿತು. ಆ ನಂತರ ಅದನ್ನು ಚಳುವಳಿಯಾಗಿ ರೂಪ ಮಾಡಬೇಕು ಅಂತ ನಾವೆಲ್ಲ ಮಾತಾಡಿಕೊಂಡು ಅವತ್ತೇನೆ. ಆಗಾಗಲೇ 74ರಲ್ಲಿ ಬಿ ಕೃಷ್ಣಪ್ಪರು ಭದ್ರಾವತಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಹೆಸರಿನ ಒಂದು ಸಂಘಟನೆಯನ್ನು ಅವರು ರಿಜಿಸ್ಟರ್ ಮಾಡಿದರು 74ರಲ್ಲಿ. ನಾವು ದಲಿತ ಚಳುವಳಿಗೆ ಏನು ಹೆಸರು ಇಡಬೇಕು ಅಂದಾಗ ಹಲವಾರು ಹೆಸರುಗಳು ಬಂದವು. ಅದರಲ್ಲಿ ಬಹಳ ಪ್ರಧಾನವಾಗಿ ಬಂದಿದ್ದಂಥದ್ದು ದಲಿತ್ ಪ್ಯಾಂಥರ್ ಮೂವ್ಮೆಂಟ್ ಅಂತ. ದಲಿತ್ ಪ್ಯಾಂಥರ್ ಅಂತಲೇ ನಾವು ಇಟ್ಕೋಬೇಕು ಅಂತ ಬಹಳಷ್ಟು ಜನ ಅಲ್ಲಿ ಮಾತಾಡಿದ್ರು. ಬೆಂಗಳೂರಿನಲ್ಲಿ ದಲಿತ ಕ್ರಿಯಾ ಸಮಿತಿ ಇದ್ದಿದ್ದರಿಂದ ಅದನ್ನೂ ಇಟ್ಕೋಬೇಕು ಅಂತ ಬಹಳ ಜನ ಮಾತಾಡಿದ್ರು. ಆದರೆ ದಲಿತ ಸಂಘರ್ಷ ಸಮಿತಿ ಅನ್ನೋ ಹೆಸರಿಗೆ ಹೆಚ್ಚು ಶಕ್ತಿ ಇದೆ, ಚೈತನ್ಯ ಇದೆ, ಮತ್ತದು ಕನ್ನಡದ ಕನ್ನಡ ತರವನ್ನು ಅದು ಪ್ರತಿನಿಧಿಸುತ್ತಾದ್ರಿಂದ ಆ ಹೆಸರನ್ನೇ ಇಟ್ಕೊಂಡು ನಾವು ಮುಂದುವರಿಯೋಣ ಅಂತ ಆಕ್ಚುಲಿ ಚಿಕ್ಕಮಗಳೂರು, ಕೋಲಾರ ಮತ್ತು ಬೆಂಗಳೂರು ಸಭೆಯಲ್ಲಿ ಸಿದ್ಧಲಿಂಗೇಂದ್ರರು ಏರ್ಪಡಿಸಿದ ಸಭೆ ಅದು ಬೆಂಗಳೂರು 78ರಲ್ಲಿ ಅನ್ಸುತ್ತದು. ಅಲ್ಲಿ ಆ ತೀರ್ಮಾನವನ್ನು ತಗೊಂಡು ಆಮೇಲೆ ಆ ಚಳುವಳಿಯನ್ನು ಮುಂದುವರಿಸ್ಕೊಂಡು ಹೋದ ನಾವು.
ಹಾಗಾಗಿ ಇವತ್ತು ಪಂಚಮ ಇದೆ ಇಲ್ಲಿ. ನನಗೆ ಒಂದು ಮಾತನ್ನು ಇಲ್ಲಿ ನಾನು ಬಹಳ ನೋವಿನಿಂದ ಹೇಳಕ್ಕೆ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ, ಪಂಚಮದ ಬಗ್ಗೆ ಮತ್ತು ದಲಿತ ಚಳುವಳಿಯ ಬಗ್ಗೆ ತುಂಬ ತಪ್ಪುಗಳನ್ನ, ಸತ್ಯಕ್ಕೆ ದೂರವಾದ ವಿಚಾರಗಳನ್ನ ಬಹಳಷ್ಟು ಜನ ಬರೆದಿದ್ದಾರೆ ಇದುವರೆಗೆ. ಬರೀ ಬರೆದಿರೋದಷ್ಟೇ ಅಲ್ಲ, ವಿಶ್ವವಿದ್ಯಾನಿಲಯಗಳು ಡಾಕ್ಟರೇಟ್ ಕೊಟ್ಟಿದ್ದಾರೆ ಆ ಪ್ರಬಂಧಗಳಿಗೆ. ನಾವೆಲ್ಲ ಬದುಕಿರುವಾಗಲೇ, ನಾವೆಲ್ಲ ಚಳುವಳಿಯನ್ನು ಕಟ್ಟಿ ಬೆಳೆಸಿದವರು ಬದುಕಿರುವಾಗಲೇ ನಮ್ಮ ಕಣ್ಣೆದುರುಗಡೆನೆ ಆ ರಿಸರ್ಚ್ ಮಾಡೋರು, ಅದೆಂಥ ಗೈಡ್ಗಳು ಇರ್ತಾರೋ ಯೂನಿವರ್ಸಿಟಿಲಿ ನನಗೆ ಗೊತ್ತಿಲ್ಲ, ಒಂದು ಸಣ್ಣ ಕ್ಷೇತ್ರ ಕಾರ್ಯನೂ ಮಾಡ್ದೇನೆ, ಮಾಹಿತಿಗಳನ್ನು ಸಂಗ್ರಹ ಮಾಡದೆ ಬರೀ ತಪ್ಪು ವಿಚಾರಗಳನ್ನು ಬರೆದು ಅಷ್ಟು ಪ್ರಬಂಧಗಳನ್ನು PhD ತಗೊಂಡವರು ಇದ್ದಾರೆ. ಪಂಚಮ ಪತ್ರಿಕೆ ಬಗ್ಗೆನೂ ನನಗೆ ಬಹಳ ನೋವಾಗಿದ್ದು, ಬೆಂಗಳೂರು ಯೂನಿವರ್ಸಿಟಿಯ ಒಬ್ಬರು ಪ್ರೊಫೆಸರು ಪಂಚಮ ಪತ್ರಿಕೆ 2 ವಾಲ್ಯೂಮ್ ತಂದಿದ್ದಾರೆ. ಇಷ್ಟು ಅಗಲ ಇಲ್ಲ ಅದು, ಬಟ್ ಇಷ್ಟೇ ದಪ್ಪ ಇದೆ. ಆದರೆ ಅದರಲ್ಲಿ ಅವರು ನಮ್ಮ ಯಾರ ಹೆಸರನ್ನೂ ಬರೆದಿಲ್ಲ. ಪಂಚಮ ಪತ್ರಿಕೆಗೆ ಯಾರು ಸಂಪಾದಕರಾಗಿದ್ರು, ಯಾರು ಪ್ರಕಾಶಕರಾಗಿದ್ರು, ಯಾರು ಅದನ್ನ ತರ್ತಾ ಇದ್ರು, ಅದ್ರ ಹಿನ್ನೆಲೆಯಲ್ಲಿ ಯಾರಿದ್ರು, ಯಾವುದೂ ಒಂದು ಅಕ್ಷರ ಕೂಡ ಅದರಲ್ಲಿಲ್ಲ. ಮತ್ತು ಇನ್ನೂ ದುರಂತ ಅಂದ್ರೆ ಅದಕ್ಕೆ ಮುನ್ನುಡಿ ಬರೆದಿರತಕ್ಕಂಥ ಇನ್ನೊಬ್ಬರು ಪ್ರೊಫೆಸರು, ಇದು 1984 ಭದ್ರಾವತಿಯಲ್ಲಿ ಆರಂಭ ಆಯಿತು ಪತ್ರಿಕೆ ಅಂತ ಬರೆದಿದ್ದಾರೆ. ಅದರಲ್ಲಿ ನನಗೆ ಯಾಕೆ ಈ ಪ್ರಾಜೆಕ್ಟ್, ನಾನು ಆ್ಯಕ್ಚುಲಿ ಈ ಸರ್ಕಾರಿ ಸಂಸ್ಥೆಗಳ ಒಡನಾಟ ಕಡಿಮೆ ನನಗೆ. ಅವು ಅಕಾಡೆಮಿಗಳಿರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ನಾನು ಹೆಚ್ಚು ಒಡನಾಟದಲ್ಲಿ ಇರಲ್ಲ. ಈ ಪಂಚಮದ ಸಭೆ ಮೊದಲು ಕರೆದಾಗ ಹಲವಿದ್ ಮಾಲಗತ್ತಿಯವರು ಬರಬೇಕು ಅಂತ ಹೇಳಿದಾಗ ನನಗೆ ಸಾಹಿತ್ಯ ಅಕಾಡೆಮಿ ಆಫೀಸು ಈ ಬಿಲ್ಡಿಂಗಲ್ಲಿ ಯಾವ ಫ್ಲೋರಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ 78ರಿಂದ ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತಿದ್ದೀನಿ. ಅಂದರೆ ನಾನೊಂದು ಡಿಸ್ಟೆನ್ಸನ್ನ ಅಧಿಕಾರಸ್ಥರಿಂದ ಸದಾ ಅಂತರವನ್ನು ಕಾಯ್ಕೊಂಡು ಬಂದನು ನಾನು. ಆದರೆ ಪಂಚಮಕ್ಕಾಗಿ ಒಂದು ಸಭೆ ಕರೀತಿದ್ದಾರೆ ಅಂದಾಗ ಮೊಟ್ಟ ಮೊದಲನೇ ಬಾರಿಗೆ ನಾನು ಸಾಹಿತ್ಯ ಅಕಾಡೆಮಿ ಆಫೀಸಿಗೆ ಬಂದೆ. ನಾನು ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ನಾನು ಅವತ್ತೂ ಆ ಸಭೆಯಲ್ಲಿ ಚರ್ಚೆ ಆಗ್ತಿದ್ದು ನೋಡಿ ನನಗೆ ದಿಗ್ಭ್ರಮಣೆ ಆಗ್ತಾ ಇತ್ತು. ಯಾಕೆಂದ್ರೆ ಬರೀ ತಪ್ಪು ಮಾಹಿತಿನೇ ಚರ್ಚೆ ಮಾಡ್ತಾ ಇದ್ರು. ನಮ್ಮ ರಾಕೆಗೆ ಸಿಟ್ಟು ತಡಿಲಾರದೆ ಅವನು ಸ್ವಲ್ಪ ಕೂಗಾಡ್ತಾ ಇದ್ದ. ಆಮೇಲೆ ಸತ್ಯ ಗೊತ್ತಾದ ಮೇಲೆ ಅದೊಂದು ದಾರಿಗೆ ಬಂತು, ಹೀಗೆ ಮಾಡಬೇಕು ಅಂತ ಆಯಿತು. ಅದು ಇವತ್ತು ಬಂದಿದೆ ನಮ್ಮೆಲ್ಲರ ಕಣ್ಮುಂದೆ, ಒಂದು ದೊಡ್ಡ ಐತಿಹಾಸಿಕ ದಾಖಲೆಯಾಗಿದೆ. ದಯವಿಟ್ಟು ವಿಶ್ವವಿದ್ಯಾನಿಲಯಗಳು ಒಂಥರ ಸಂತೆಯ ಸರಕು ಆಗಬಾರ್ದು. ಬಹುತೇಕ ವಿಶ್ವವಿದ್ಯಾನಿಲಯಗಳು ಇವತ್ತು ಸಂತೆಯ ಸರಕುಗಳಾಗಿದ್ದಾವೆ. ಅಲ್ಲಿ ಸಂಶೋಧನೆಗಳಿಲ್ಲ, ವಿಚಾರಗಳಿಲ್ಲ, ಅಲ್ಲಿಯ ಪ್ರಾಧ್ಯಾಪಕರಿಗೆ ತಿಳುವಳಿಕೆಗಳಿಲ್ಲ. ವಿದ್ಯಾರ್ಥಿಗಳನ್ನು ಬಿಡಿ, ಪಾಪ ಪ್ರೊಫೆಸರ್ ಬರ್ಗೂರ್ ಇದ್ದಾರೆ ಇಲ್ಲಿ, ನನಗೆ ಅವ್ರ ಎದುರುಗಡೆ ಮಾತು ಹೇಳಲಿಕ್ಕೆ ಮುಜುಗರ ಆಗ್ತಾ ಇದೆ. ಆದರೆ ನನ್ನ ಮಾತನ್ನು ಅವ್ರು ಒಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂಥ ಕೆಟ್ಟ ಪರಿಸ್ಥಿತಿಗೆ ಇವತ್ತು ವಿಶ್ವವಿದ್ಯಾನಿಲಯಗಳು ಬಂದಿದ್ದಾವೆ. ಈ ಎಲ್ಲವನ್ನೂ ಸರಿದಾರಿಗೆ ತರುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇವತ್ತು. ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ ಇಲ್ಲಿ. ಈಗ ಚಳುವಳಿಯನ್ನು ಪುನರ್ ಸಂಘಟಿಸ್ಬೇಕು ನಾವು. ಪಂಚಮನ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ಪಂಚಮ ನಮಗೆ ಗೈಡ್ ಆಗಬೇಕು. ಅದು ಮೂಲ ದ್ರವ್ಯ ಆಗಬೇಕು. ಅದರಲ್ಲಿ ಇರ್ತಕ್ಕಂಥ ವೈಚಾರಿಕ ಚಿಂತನೆಗಳನ್ನು ನಮಗೆ ಮೈಗೂಡಿಸ್ಕೋಬೇಕು. ಹಾಗಾಗಿ ನಾವು ಅದಕ್ಕೊಂದು ಹೊಸ ರೂಪ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಬಹುಶಃ ನಾವೆಲ್ಲ ಲಗೇಜನ್ನು ಭಾಳ ಹೊತ್ಕೊಂಡ್ಬಿಟ್ಟಿದ್ದೀವಿ. ಭಾಳ ಲಗೇಜ್ ನಮ್ಮ ತಲೆ ಮೇಲಿದೆ. ಹಾಗಾಗಿ ಆ ಲಗೇಜನ್ನು ಇಳಿಸಿ ನಾವು ಹೊಸ ಮನುಷ್ಯರು ಆಗ್ತೀವ ಇಲ್ವೋ ಅನ್ನೋ ಅನುಮಾನ ನನಗಿದೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಯಂಗ್ ಜನ್ರೇಷನ್ಗಾದರೂ ಮುಂದೆ ಬಿಟ್ಕೊಡ್ಬೇಕು. ಅದನ್ನು ನಾವು ಹಳೆ ತಲೆಮಾರಿನ ಎಲ್ಲ ದಲಿತ ಚಿಂತಕರು, ಹೋರಾಟಗಾರರು, ನಾವು ಹೊಸ ತಲೆಮಾರಿಗೆ ಇದನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನಾದರೂ ನಾವು ಮುಕ್ತ ಮನಸ್ಸಿನಿಂದ ಮಾಡಬೇಕು. ನಾವು ಅವರಿಗೆ ಬೆಂಬಲವಾಗಿ ನಿಂತ್ಕೋಬೇಕು. ಎಲ್ಲ ವೇದಿಕೆಗಳಲ್ಲೂ ನಾವೇ ಕಾಣಿಸ್ಕೋಬಾರ್ದು. ಬಹುಶಃ ಈ ವೇದಿಕೆಗಳಲ್ಲಿ ಕನಿಷ್ಠ ಒಂದು 25 ಭಾಗ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇತ್ತು. ಎಲ್ಲಿ ನೋಡಿ ಬರೀ ಬಿಳಿ ತಲೆಗಳೇ ಇದ್ದಾವೆ. ಕೆಲವರು ಬಣ್ಣ ಹಾಕೊಂಡು ಬಂದಿದ್ದಾರೆ, ಬಿಟ್ಟರೆ ಬಿಳಿ ತಲೆಗಳೇ ಇದ್ದಾವೆ. ಅಂದರೆ ಹೊಸ ಜನ್ರೇಷನ್ಗೆ ನಾವು ಯಾವಾಗ ಇದನ್ನು ಮುಟ್ಟಿಸೋದು? ಇದನ್ನು ಮುಂದುವರಿಸ್ಬೇಕಾಗಿರೋರು ಅವರು. ನಾನು ಹೇಳಿದೆ 21ನೇ ವಯಸ್ಸಿನಲ್ಲಿ ನಾನು ಪಂಚಮದ ಸಂಪಾದಕ ಆದೆ. ನಾನು
ಗೋವಿಂದಯ್ಯ ಪ್ರಕಾಶ ಕಾದ್ರು, ಅವ್ರದ್ದು ನಮ್ದೆಲ್ಲ ಒಂದೇ ವಯಸ್ಸು. ಆ ತಲೆಮಾರಿನ ವಿದ್ಯಾರ್ಥಿಗಳು ಇವತ್ತು ಯಾಕೆ ಬರ್ತಾ ಇಲ್ಲ ಎಲ್ಲಿಗೂ? ಅವ್ರನ್ನ ಕರ್ಕೊಂಬರೋಕೆ ಯಾಕೆ ನಮಗಾಗ್ತಾ ಇಲ್ಲ? ನನ್ನ ಪ್ರಕಾರ ಅದು ನಮ್ಮದೇ ಸೋಲು ಅವ್ರಿಗಿಂತ ಹೆಚ್ಚಾಗಿ. ಅವರನ್ನು ಆಕರ್ಷಣೆ ಮಾಡಿ ಅವರಿಗೆ ತಿಳುವಳಿಕೆ ಹೇಳಿ ಅವ್ರನ್ನ ಕರ್ಕೊಂಬರೋಕ್ಕಾಗದೇ ಇರೋ ವಿಚಾರದಲ್ಲಿ ನಾವೇ ಸೋತಿದ್ದೀವಿ ಅನಿಸುತ್ತೆ. ನಾವು ಅದನ್ನು ಮೀರಿ ಮುಂದಕ್ಕೆ ಹೆಜ್ಜೆ ಇಡುವಂಥ ಕೆಲಸಕ್ಕೆ ಮುಂದಾಗಬೇಕು. ಪಂಚಮ ಮುಂದಿನ ಚಳುವಳಿಗೆ ಅದು ದಾರಿದೀಪ ಆಗಲಿ. ಅದೇ ರೀತಿ ನನಗೆ ಒಂದು ನಮ್ಮ CM ಮುನಿಯಪ್ಪ ಅವ್ರದ್ದೊಂದು ಆತ್ಮಕಥನ ಬರೆದಿದ್ದಾರೆ. ಭಾಳ ನನಗೆ ಗೊತ್ತಿರೋ ಹಾಗೆ ಒಬ್ಬ ಚಳುವಳಿಗಾರನಾಗಿ ಚಳುವಳಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ಅವರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರ ಜೀವನ ಚರಿತ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ದಲಿತ ಚಳುವಳಿಯ ಜೀವನ ಕ್ರಮ, ಅದು ಕಥನ, ಅದನ್ನು ಬರೆದಿದ್ದಾರೆ. ಅದೇ ರೀತಿ ಉಳಿದವರು ಬರೀಬೇಕು, ಮತ್ತು ಅದು ಕೂಡ ನಮಗೆ ಮಾರ್ಗದರ್ಶಿ ಆಗಬೇಕು. ಅದರಲ್ಲಿ ಚಳುವಳಿಯ ಸೋಲು ಗೆಲುವುಗಳು, ನೋವುಗಳು, ಸಂಕಟಗಳು, ಆತಂಕಗಳು, ಮತ್ತು ಹೇಗೆ ನಾವು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ. ಮತ್ತು ನನಗೆ ಭಾಳ ಸಂತೋಷ ಆಗಿದ್ದು ಅಂತಂದರೆ, ಒಂದು ಸಣ್ಣ ಕಹಿ ಭಾವನೆಯನ್ನು ಯಾರ ಬಗ್ಗೆನೂ ಇಟ್ಟುಕೊಳ್ಳದೇನೆ ಅವರಿಗೆ ಅವಮಾನ ಮಾಡಿದರು, ಅವ್ರ ಅಪ್ಪನ ಜೀತಿಗೆ ಇಟ್ಕೊಂಡವ್ರ ಬಗ್ಗೆನೂ ಭಾಳ ಪ್ರೀತಿಯಿಂದ ಕರುಣೆಯಿಂದ ಅದರಲ್ಲಿ ಅವ್ರು ಬರೆದಿದ್ದಾರೆ. ಒಂದು ಸಾಹಿತ್ಯ ಕೃತಿಗೆ ಇರಬೇಕಾದಂಥ ಭಾಳ ದೊಡ್ಡ ಮೌಲ್ಯ ಅದು. ಹಾಗಾಗಿ ಉಳಿದ ಚಳುವಳಿಗಾರರು ಈ ರೀತಿಯ ತಮ್ಮ ಜೀವನದ ಹೋರಾಟದ ಬದುಕನ್ನು ಚಿತ್ರಣ ಮಾಡಬೇಕು, ಬರಿಬೇಕು ಅಂತ ನಾನು ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ. ನಾವೆಲ್ಲ ಮತ್ತೆ ಸೇರೋಣ, ಒಟ್ಟಾಗಿ ಚರ್ಚೆ ಮಾಡೋಣ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.